ಜೈ, ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಕೃಷಿಯಲ್ಲಿ ಮಹಿಳೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇದು ನಮ್ಮ ಸಮಾಜದಲ್ಲಿ ಮಹಿಳೆಯರ ಪರಿಸ್ಥಿತಿ ಆಗಿತ್ತು. ಆದರೆ ಹೆಣ್ಣು ಮಕ್ಕಳು ಹೊಸ ದಾಟಬಾರದು ಅಂತ ಇದ್ದ ಹಳೆ ಕಾಲದಲ್ಲಿ ಕೂಡ ಹೊಲಗದ್ದೆಗಳಲ್ಲಿ ದುಡಿಯೋ ಕೈಗಳಲ್ಲಿ ಬಳೆ ಸದ್ದು ಜೋರಾಗಿಯೇ ಕೇಳಿಸ್ತಾ ಇತ್ತು. ಯಾಕೆಂದ್ರೆ ನಮ್ಮ ಹಳ್ಳಿಗಳಲ್ಲಿ ಕೃಷಿ ಕೆಲಸ ಇಡೀ ಕುಟುಂಬದ ಕೆಲಸ ಆಗಿತ್ತು. ಕುಟುಂಬಕ್ಕೆ ಬೆನ್ನೆಲುಬಾಗಿದ್ದ ಮಹಿಳೆ ಕೃಷಿ ಕೆಲಸದಲ್ಲೂ ಆಧಾರ ಸ್ತಂಭ ಆಗಿದ್ದಳು. ಬಿತ್ತನೆ, ನಾಟಿ, ಗೊಬ್ಬರ ಹಾಕೋದು, ಕಳೆ ಕೀಳೋದು, ಸಸ್ಯ ಸಂರಕ್ಷಣೆ, ಕಟಾವು, ಒಕ್ಕಣೆ, ಸಂಸ್ಕರಣೆ, ಹೀಗೆ ಬೇಸಾಯದ ಪ್ರತಿ ಹಂತದಲ್ಲೂ ಹೆಣ್ಣಿನ ಕಾಣಿಕೆ ಇದೆ. ಮನೆ ಜವಾಬ್ದಾರಿನೂ ಅವರದೇ. ತಾರಕ ಬಿಂದಿಗೆ ನೀರಿಗೆ ಹೋಗುವೆ ಅಂತ ಎಲ್ಲಿಂದಾನೋ ನೀರು ಹೊತ್ಕೊಂಡು ಬಂದು ರೊಟ್ಟಿ ತಟ್ಟಿ ಮುದ್ದೆ ತಿರುವಿ ಮಕ್ಕಳನ್ನು ಹೆತ್ತು ಹೊತ್ತು ಹೊಲದಲ್ಲಿ ದುಡಿಯೋ ಗಂಡನಿಗೆ ಬುತ್ತಿ ತಗೊಂಡು ಹೋಗಿ ಕೊಟ್ಟು ತನ್ನ ಕುಟುಂಬದ ಬಾಯಿ ಮೊಸರಾಗಬೇಕು ಅಂತ ಕೂಲಿ ಆಳಿನ ಹಾಗೆ ಕೈ ಕೆಸರು ಮಾಡಿಕೊಳ್ತಾ ಇದ್ದ ಮಹಾ ಮಾತೆಯರು ನಮ್ಮ ಗ್ರಾಮೀಣ ಮಹಿಳೆಯರು. 84% ಗ್ರಾಮೀಣ ಮಹಿಳೆಯರಿಗೆ ಬೇಸಾಯವೇ ಜೀವನೋಪಾಯ. ಇವರಲ್ಲಿ 42% ಕೃಷಿ ಕೂಲಿ ಕಾರ್ಮಿಕರು, 22% ಮಹಿಳೆಯರು ಸ್ವಂತ ಸಾಗುವಳಿ. ಕೂಲಿ ಕಾರ್ಮಿಕರಾಗಿ ಯಾವ ಮಹಿಳೆಯರು ದುಡಿತಾರೆ ಅವರು ಬಹುತೇಕ ಬಡತನ ರೇಖೆಗಿಂತ ಕೆಳಗೆ ಇದ್ದಾರೆ. ಸ್ವಂತ ಜಮೀನು ಯಾರಿಗಿದೆ ತಮ್ಮ ಹೊಲದಲ್ಲೂ ದುಡಿತಾರೆ. ಕೆಲವು ಬಾರಿ ಪರಿಚಯದವರ ಭೂಮಿಯಲ್ಲಿ ಎರವಲ್ ಕೆಲಸ ಮಾಡೋದು ಉಂಟು. ಆದರೆ ಪ್ರಧಾನ ಕೆಲಸಗಳಲ್ಲಿ 90% ಪುರುಷರೇ ಇದ್ದಾರೆ. ಸಣ್ಣ ಪುಟ್ಟ ಕೆಲಸಗಳಲ್ಲಿ 40% ಮಹಿಳೆಯರ ಪಾಲಿದೆ. ಆದರೆ ಮುಖ್ಯ ಕೆಲಸಗಳಿಂದ ಮಹಿಳೆಯರನ್ನ ದೂರ ಇಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಕೂಲಿ ದರದಲ್ಲೂ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಗಂಡಸರಿಗೆ ಹೆಚ್ಚಂತೆ, ಹೆಂಗಸರಿಗೆ ಕಡಿಮೆ ಅಂತೆ. ಸಮಾನ ವೇತನ ಕೊಡಬೇಕು ಅಂತ ನಿಯಮ ಏನೋ ಇದೆ. ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮಾನ ವೇತನವನ್ನೇ ಕೊಡ್ತಾರೆ. ಆದರೆ ಬೇರೆ ಕಡೆ ಹೆಣ್ಣಾಳಿಗೆ ಕೂಲಿ ಹಣ ಕಡಿಮೆನೆ. ಉದ್ಯೋಗ ಅರೆಕಾಲಿಕ, ವೇತನ ಕಡಿಮೆ, ಯಂತ್ರೋಪಕರಣಗಳು ಕೃಷಿ ಭೂಮಿಗೆ ಇಳಿದಾಗ ಉದ್ಯೋಗ ನಷ್ಟ, ಮನೆ ಕೆಲಸ, ಕೃಷಿ ಕೆಲಸ ನಿಭಾಯಿಸಬೇಕಾದ ಒತ್ತಡ, ಪೌಷ್ಟಿಕಾಹಾರದ ಕೊರತೆ, ಸಂಸಾರದಲ್ಲಿ ಇರಿಸು ಮುರಿಸು, ಹೀಗೆ ಒಂದಲ್ಲ 10 ಸಮಸ್ಯೆಗಳಿಗೆ ಹೆಗಲು ಕೊಡ್ತಿದ್ದಾಳೆ ಗ್ರಾಮೀಣ ಮಹಿಳೆ. ವೈಜ್ಞಾನಿಕ ಕೃಷಿ ವಿಧಾನಗಳನ್ನು ಅಳವಡಿಸ್ಕೋಬೇಕು. ಕುಟುಂಬದ ಆದಾಯ ವರ್ಧನೆ ಆಗಬೇಕು. ರೈತ ಮಹಿಳೆಯರಿಗಾಗಿ ಸರ್ಕಾರದ ಯೋಜನೆಗಳು ಏನಿವೆ ಅವುಗಳ ಉಪಯೋಗನೂ ಪಡೆಯಬೇಕು. ಸಿರಿಧಾನ್ಯ ಮುಂತಾದ ಆರೋಗ್ಯಕ್ಕೆ ಪೂರಕವಾದ ಬೆಳೆಗಳನ್ನು ಇಡಬೇಕು. ಇಳುವರಿ ಬಂದ ಮೇಲೆ ಅದರ ಸಂಸ್ಕರಣೆ, ಮೌಲ್ಯವರ್ಧನೆ, ಮಾರುಕಟ್ಟೆಯ ವ್ಯವಹಾರದಲ್ಲೂ ಹೆಣ್ಣು ಮಕ್ಕಳು ತೊಡಗಬೇಕು. ಗ್ರಾಮೀಣ ಮಹಿಳೆಯರು ಒಂದಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಸಾರಿ ಸಾರಿ ಹೇಳಬೇಕು, ಚೀರಿಯೂ ಹೇಳಬೇಕು. ಅದಕ್ಕಾಗಿ ಸ್ವಸಹಾಯ ಗುಂಪು, ಸ್ತ್ರೀ ಶಕ್ತಿ, FPO ಹೀಗೆ ಇನ್ನಷ್ಟು ಗಟ್ಟಿಯಾಗಿ ಸಂಘಟಿತರಾಗಬೇಕು. ಬಳೆ ತೊಟ್ಟ ಕೈ ಇಳಿದಿದ್ರೆ ಬೆಳೆ ಎಲ್ಲಿರುತ್ತೆ?